ಹಲೋ, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಗರಿಗರಿಯಾಗಿ ಚೂಡ ಅವಲಕ್ಕಿ ಮಾಡ್ತಾಯಿದ್ದೀನಿ. ಪೇಪರ್ ಅವಲಕ್ಕಿನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಂದು ಪೇಪರ್ ಮೇಲೆ ಆರಾಕ್ಬಿಟ್ಟಿದ್ದೆ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂದು ಅರ್ಧ ಗಂಟೆ ಇಟ್ಟರೆ ಸಿಕ್ಕಾಪಟ್ಟೆ ಕ್ರಿಸ್ಪಾಗಿ ಆಗಿಬಿಡುತ್ತೆ. ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಇಂಗು ಮತ್ತು ಕಡಲೆಕಾಯಿ ಬೀಜ ಫಸ್ಟೇ ಹಾಕ್ಕೊಂಡು ಹುರ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಲಾಸ್ಟಲ್ಲಿ ಹಾಕಿದ್ರೆ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಮತ್ತು ಸೀದೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಒಂದು ಸಿಮ್ ಮಾಡ್ಕೊಂಡು ಇದೆಲ್ಲ ಹುರ್ಕೊತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಮತ್ತು ಹುರ್ಗಡ್ಲೆ ಎಲ್ಲ ಹಾಕಿ, ಇಂಗು ಒಂಚೂರು ಜಾಸ್ತಿನೇ ಹಾಕಿದ್ದೀನಿ. ಈಗಂತೂ ಸಮ್ಮರ್ ಬಂದಮೇಲೆ ಏನಾರು ಇರಲೇಬೇಕು ಮನೇಲಿ, ಸ್ನ್ಯಾಕ್ಸ್ ಏನಾದ್ರು ಮಾಡಿಡಲೇಬೇಕು. ಈಗ ಮಕ್ಕಳಿಗೆಲ್ಲ ರಜಾ ಅಲ್ವಾ, ಸೊ ಏನಾದ್ರು ಕೇಳ್ತಿರ್ತಾನೆ ನನ್ನ ಮಗನೂ. ಮತ್ತು ಯಾರಾದ್ರು ಮನೆಗೆ ಗೆಸ್ಟ್ ಬಂತು ಅಂದರೆ ಸಡನ್ನಾಗಿ ಮಾಡೋಕ್ಕಾಗಲ್ಲ. ಈ ಥರ ಒಂದೇನಾರು ಇದ್ದರೆ ಟಕ್ಕಂತ ಒಂದು ಕಾಫಿ ಜೊತೆನೋ ಟೀ ಜೊತೆನೋ ಇದೆಲ್ಲ ಸರ್ವ್ ಮಾಡ್ಬೋದು. ಇದು ಅಥವಾ ಪುರಿ ಒಗ್ಗರಣೆ ಏನಾದರೂ ಒಂದು ಇರಬೇಕು ಮನೇಲಿ. ಸೊ ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವಲಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಆಗಿತ್ತು. ಬಿಸಿಲಲ್ಲಿ ಇಟ್ಬಿಟ್ರೆ ನಾವು ಹುರಿಯೋ ಅವಶ್ಯಕತೆಯೇ ಬೇಡ. ಸೊ ಇದಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಇದು ಸೀದೋಗಬಾರ್ದು, ನೋಡ್ಕೊಂಡು ಕೈ ಆಡಿಸ್ತಾ ಇರಬೇಕು. ಕೊಬ್ಬರಿನೂ ಅಷ್ಟೇ, ಕೊಬ್ಬರಿನೂ ಬೇಗ ಇದಾಗ್ಬಿಡುತ್ತೆ, ಕಪ್ಪು ಬಂದುಬಿಡುತ್ತೆ ಸ್ವಲ್ಪ. ಅದಕ್ಕೆ ಕೊಬ್ಬರಿ ಹುರ್ಗಡ್ಲೆ ಎರಡು ಲಾಸ್ಟಲ್ಲಿ ಹಾಕಬೇಕು. ಒಂದು 4 ಒಣಮೆಣ್ಸಿನ್ಕಾಯಿ ಹಾಕಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಅವಲಕ್ಕಿನ ಒಂದು ಬೇಸನ್ಗೆ ಹಾಕ್ಕೊಂಡಿದ್ನಲ್ಲ, ಈ ಒಗ್ಗರಣೆ ಆಗಿದೆ ಆಲ್ಮೋಸ್ಟು. ಇದು ಹಾಕಿ ಅವಲಕ್ಕಿನ ಕಲಸಿದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರು, ಸಕ್ಕರೆ ಎಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲ್ ಯಾರೇನೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ಮಗ ಇಲ್ಲಿ ಸ್ಲೋ ಮೋಷನಲ್ಲಿ ಮಾಡ್ತಿದ್ದಾನೆ ವಿಡಿಯೋ. ಇದಾಗಿದೆ ಆಲ್ಮೋಸ್ಟು. ಈಗ ಒಂದು ಬೇಸನ್ಗೆ ಅವಲಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಹಾಗೆ ಚಿಲ್ಲಿ ಪೌಡ್ರ್ ಹಾಕ್ದೇನು ಬರೀ ಅರಿಶಿನ ಹಾಕ್ಬಿಟ್ಟು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ಕೋಬೋದು. ಬಟ್ ಇದನ್ನು ಮಾಡಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ರೆ. ಇಲ್ಲಾಂದರೆ ಆ ಚೂಡ ಮಾಡಿದ್ರೆ ಬರೀ ಯೆಲ್ಲೋ ಕಲರ್ ಇರುತ್ತೆ ನಿಮಗೆ, ಯಾಕಂದರೆ ಅರಿಶಿನ ಒಂದೇ ಹಾಕಿರ್ತೀವಿ. ಮಾಮೂಲಿ ಇದೆಲ್ಲ ಕಡಲೆಕಾಯಿ ಬೀಜ, ಕೊಬ್ಬರಿ ಎಲ್ಲ ಹಾಕೋದು ಅದು ಸೇಮೇನೆ. ಬಟ್ ಏನು ಅಂದರೆ ಅದಕ್ಕೆ ಚಿಲ್ಲಿ ಪೌಡರ್ ಒಂದು ಹಾಕಿರಲ್ಲ. ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು, ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಇಟ್ಕೊಂಡಿದ್ದೀನಿ. ಅದನ್ನು ಎಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದಕ್ಕೆ ನಿಮಗೆ ಕಲರ್ ಬಂದಿದೆ ನೋಡಿ. ಸ್ವಲ್ಪ ಮುಂಚೆಗೂ ಈಗಲೂ ವ್ಯತ್ಯಾಸ ಗೊತ್ತಾಗ್ತಿದೆ ಅನಿಸುತ್ತೆ. ನಾವು ಎಣ್ಣೆಗೆ ಒಗ್ಗರಣೆಗೆ ಹಾಕಿದ್ಮೇಲೆ ಒಂದು ಕಲರು, ಈಗ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಇನ್ನೊಂದು ಕಲರ್ ಬರುತ್ತೆ. ನಾವು ಮೇಲೆ ಬೇಕಾದ್ರೂ ಹಾಕ್ಕೋಬೋದು. ಒಗ್ಗರಣೆಗೆ ಚಿಲ್ಲಿ ಪೌಡರು, ಉಪ್ಪು, ಸಕ್ಕರೆ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ಮೇಲೆ ಹಾಕ್ಬಿಟ್ಟು ನಾವೆಲ್ಲ ಕೆದಕ್ಬೋದು ಕ್ಲೀನಾಗಿ. ಈಗ ಇಲ್ಲಿ ನೀಟಾಗಿ ಒಂದೊಂದೇ ಕಡೆಗೆ ಹಾಕ್ಕೊತಾ ಇದ್ದೀನಿ. ನಾನಿದು ಆಲ್ರೆಡಿ ಒಂದು ಸತಿ ಶೇರ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ, ಚೂಡ ಅವಲಕ್ಕಿ ಮಾಡೋದು. ಅದನ್ನು ಬೇಕಾದ್ರೆ ನೀವು ಇನ್ನೊಂದು ಸತಿ ವೀಡಿಯೋ ಚೆಕ್ ಮಾಡ್ಬೋದು. ಸೊ ಇದಾಗಿದೆ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದ್ರೆ ಇದನ್ನು ಇನ್ನೊಂದು ಸತಿ ನಾವು ಬಿಸಿನೂ ಮಾಡ್ಕೋಬೋದು. ಬಿಸಿ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಗರ್ಗರಿ ಆಗುತ್ತೆ. ಯಾಕಂದರೆ ನಾವು ಮುಂಚೆನೇ ಬಿಸಿಲಲ್ಲಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಪೇಪರ್ ಅವಲಕ್ಕಿನ. ಸೊ ನಾವು ತಿರ್ಗಾ ಬಾಣಲೆಗೆ ಹಾಕಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಬಿಸಿ ಮಾಡೋದು. ಸೊ ಮೇಲೆ ನೋಡ್ಕೊಂಡು ಬೇಕಾದ್ರೆ ಇನ್ನೊಂದು ಸತಿ ಉಪ್ಪು ಖಾರ ಎಲ್ಲ ಸಾಕಂತ ನೋಡಿ ಚೆಕ್ ಮಾಡ್ಕೋಬೋದು. ಇನ್ನೊಂಚೂರು ಉಪ್ಪು ಖಾರ ಎಲ್ಲ ಬೇಕಿತ್ತು, ಇನ್ನೊಂಚೂರು ಉಪ್ಪು ಖಾರ ಎಲ್ಲನೂ ಹಾಕಿದ್ದೀನಿ ನಾನು ಇದಕ್ಕೆ. ಬಟ್ ಸಕ್ಕರೆ ಮಾತ್ರ ಒಂಚೂರು ಆ್ಯಡ್ ಮಾಡಲೇಬೇಕು, ಒಳ್ಳೆ ಟೇಸ್ಟ್ ಬರುತ್ತೆ. ತೆಗೆದು ಇವತ್ತಿನ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಗರಿಗರಿಯಾದ ಚೂಡ ಅವಲಕ್ಕಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ, ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ
ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಜೈ ಶ್ರೀರಾಮ್.